ಎಲ್ಲರಿಗೂ ನಮಸ್ಕಾರ. ಎಲ್ಲ ನನ್ನ ಪ್ರೀತಿಯ ಸ್ಪರ್ಧಾರ್ಥಿಗಳಿಗೆ ವಂದಿಸುತ್ತಾ ನನ್ನ ಈ ವಿಡಿಯೋನ ಶುರು ಮಾಡ್ತಿದ್ದೀನಿ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ದಯವಿಟ್ಟು ಮಾಡಿ. ಈ ವಿಡಿಯೋದಲ್ಲಿ ನಾನು ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ 750 ಖಾಲಿ ಹುದ್ದೆಗಳ ಭರ್ತಿ ಮಾಡಲು ನೋಟಿಫಿಕೇಷನ್ ಆಗಿದೆ. ಅದ್ರ ಬಗ್ಗೆ ಮಾಹಿತಿ ನೀಡ್ತೀನಿ, ಬನ್ನಿ. ಇಲ್ಲಿ ನೋಡ್ಬೋದು, ಕರ್ನಾಟಕ ರಾಜ್ಯ ಇಲಾಖೆಯಲ್ಲಿನ ವಿವಿಧ ವೃತ್ತಗಳ ಹಂತದಲ್ಲಿ ಖಾಲಿ ಇರುವ 750 ಉಳಿಕೆ ವೃಂದ ಮತ್ತು 700 ಮತ್ತು ಮತ್ತು ಇಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ 50 ಇದೆ. 50 ಪೋಸ್ಟು ಕಲ್ಯಾಣ ಕರ್ನಾಟಕಕ್ಕಿದ್ರೆ 700 ಪೋಸ್ಟು RPCSಗಿದೆ. ಆಪರ್ಚುನಿಟಿ ಇದನ್ನು ಯೂಸ್ ಮಾಡ್ಕೊಬೇಕಾಗುತ್ತೆ. ಮುಂದೆ ಹೋದರೆ ಯಾವ ಡಿವಿಷನ್ಗೆ ಎಷ್ಟೆಷ್ಟು ಅಂತ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಅಂದರೆ ಯಾವ್ಯಾವ ವಿಭಾಗಕ್ಕೆ ಎಷ್ಟೆಷ್ಟು ಪೋಸ್ಟ್ ಅಂತ ಇಲ್ಲಿ ತಿಳಿಯೋಣ ಬನ್ನಿ. ಬೆಂಗಳೂರು ವೃತ್ತ ಅಂದರೆ ಇದು ವೃತ್ತ ಅಂತ ಬರುತ್ತೆ. ಆದರೆ ಬೆಂಗಳೂರು ವೃತ್ತದಲ್ಲಿ ಬೆಂಗಳೂರು ನಗರಕ್ಕೆ 12 ಅಂದರೆ RPCS ಇಲ್ಲಿ ಹೆಚ್ಚಿಗೆ ಬರೋಲ್ಲ. ಇದು ಕಡೆ ಬೆಂಗಳೂರು ಗ್ರಾಮಾಂತರ 8, ರಾಮನಗರ 15 ನೋಡಿ. ಬೆಂಗಳೂರು 12, 8, 15 ರಾಮನಗರ. ಮುಂದೆ ಹೋಗೋದಾದರೆ ಚಿಕ್ಕಬಳ್ಳಾಪುರದಲ್ಲಿ 4 ಇದೆ, ವಿಭಾಗದಲ್ಲಿ 13 ಇದೆ, ಬನ್ನೇರುಘಟ್ಟ 18 ಇದೆ. ಇದು ಬೆಂಗಳೂರು ವೃತ್ತದಾದರೆ ಬೆಳಗಾವಿ ವೃತ್ತಕ್ಕೆ ಹೋದರೆ ಒಟ್ಟು 70 ಇದೆ ನೋಡಿ. ಇವಾಗ ವೃತ್ತ ಸೆಲೆಕ್ಟ್ ಮಾಡಿದ್ರೆ ನೀವು 70 ವೃತ್ತಗಳಿಗೆ ಸೆಲೆಕ್ಟ್ ಮಾಡಬೇಕಾಗ್ತದೆ. ನೀವು ಆಮೇಲೆ ನಂತರ ಬಂದ್ಬಿಟ್ಟು ಈಗ ಬೆಂಗಳೂರು ವೃತ್ತ ಆಯಿತು. ಬೆಳಗಾವಿ ವೃತ್ತ ಬೇರೆ ಇದೆ, ಅದ್ರ ಬಗ್ಗೆ ನೋಡೋಣ. ಬೆಳಗಾವಿ ವಿಭಾಗದಲ್ಲಿ 22 ಪೋಸ್ಟ್ ಇದೆ. ಗೋಕಾಕ್ ಬೆಳಗಾವಿ ಒಂದು ವೃತ್ತ, ಅದರೊಳಗೆ ಸಬ್ ವಿಭಾಗಗಳು. ಗೋಕಾಕ್ ವಿಭಾಗ 5, ಬಾಗಲಕೋಟೆ ವಿಭಾಗ 5, ವಿಜಯಪುರ ವಿಭಾಗ 1 ಮತ್ತು ಅರಣ್ಯ ವಿಭಾಗ ಬಾಗಲಕೋಟೆ 3 ನೋಡಿ. ಇವಿನ್ನ ಬೆಳಗಾವಿ ವಲಯದಲ್ಲಿವೆ. ಟೋಟಲ್ 42 ಇದೆ. ಬಳ್ಳಾರಿ ವೃತ್ತದಲ್ಲಿ ನೋಡಿ, ಇದು ಕಲ್ಯಾಣ ಕರ್ನಾಟಕ 10 ಕಡೆ ಭಾಗಕ್ಕೆ 20 ಇದೆ. ಇಲ್ಲಿ ಬಳ್ಳಾರಿಯಲ್ಲಿ. ವಿಜಯನಗರದಲ್ಲಿ 22 ಇದೆ. ಮತ್ತು ಇವು RPCSಗೆ. ಬಳ್ಳಾರಿ ಆದಮೇಲೆ ನಂತರ ಹೋಗೋದಾದರೆ ಚಾಮರಾಜನಗರ ಇಲ್ಲಿ ಜಾಸ್ತಿ ಇದೆ, ಯಾಕಂದರೆ ಇಲ್ಲಿ ಜಾಸ್ತಿ ಫಾರೆಸ್ಟ್ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಇರುತ್ತೆ. ಇಲ್ಲಿ ಮೊದಲನೇದು BRT ಅಲ್ಲಿ 26 ಇದೆ. ಮಲೆಮಹದೇಶ್ವರ 24 ಇದೆ. ಕಾವೇರಿ ವನ್ಯಜೀವಿ ವಿಭಾಗ 28 ಇದೆ. ಮತ್ತು ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ 75 ಇದೆ. ಓಕೆ. ಮತ್ತು ನಾಗರಹೊಳೆ 16 ಇದೆ. ಇದು ಚಾಮರಾಜನಗರದಲ್ಲಿ ಅತಿ ಹೆಚ್ಚು ಪೋಸ್ಟ್ ಇದೆ, 169. ಯಾವುದಕ್ಕೂ ಇಷ್ಟೊಂದಿಲ್ಲ, ಇದೊಂದಕ್ಕೆ 169 ಅತಿ ಹೆಚ್ಚು ಪೋಸ್ಟನ್ನು ಚಾಮರಾಜನಗರಕ್ಕೆ ನೀಡಲಾಗಿದೆ ನೋಡಿ. ಅಪ್ಲಿಕೇಶನ್ ಹಾಕಬೇಕಾದ್ರೆ ಹುಷಾರಾಗಿ ಹಾಕಿ. ನಂತರ ಚಿಕ್ಕಮಗಳೂರಿಗೆ ಹೋದರೆ ಚಿಕ್ಕಮಗಳೂರಲ್ಲಿ ವಿಭಾಗದಲ್ಲಿ 18 ಇದೆ. ಮತ್ತು ಕೊಪ್ಪಳದಲ್ಲಿ 10 ಇದೆ. ಮತ್ತು ಭದ್ರಾವತಿಯಲ್ಲಿ 28 ಇದೆ. ಟೋಟಲ್ 56. ನೀವು ಆದಷ್ಟು ನಿಮ್ಮ ಹತ್ತಿರ ಇರುವ ವಿಭಾಗಕ್ಕೆ ಟ್ರೈ ಮಾಡಿ, ಯಾಕಂದರೆ ನೀವು ಅಲ್ಲೆಲ್ಲ ಹೋಗಿ ಮಾಡೋದು ತುಂಬ ಕಷ್ಟ ಆಗ್ಬೋದು. ನೀವು ಮಾಡ್ತೀನಿ ನಿಮ್ಮ ಧೈರ್ಯದ ಮೇಲೆ ನೀವು ನಿಂತಿರ್ತೀರ. ನೀವು ಧೈರ್ಯ ಎಲ್ಲೇ ಹೋದರೂ ನಾನು ಮಾಡ್ತೀನಪ್ಪ ಅಂತ ಇದ್ದರೆ ಎಲ್ಲಿ ಬೇಕಾದ್ರೂ ಹೋಗಿ ಮಾಡ್ಬೋದು. ಸ್ವಲ್ಪ ದೂರ ಹಾಗೆ ಹೀಗೆ ಆ ಥರ ಇದ್ದರೆ ನೀವೇನು ಮಾಡೋಕ್ಕಾಗಲ್ಲ, ನಿಮ್ಮ ವೃತ್ತದಲ್ಲಿ ಸಿಕ್ಕಿದ್ರೆ ಹೋಗಬೇಕಾಗುತ್ತೆ. ನಂತರ ಧಾರವಾಡ ಇದರಲ್ಲೂ ಕಡಿಮೆ ಇದೆ, ಟೋಟಲ್ 12 ಪೋಸ್ಟ್ ಇದೆ. ನಂತರ ಹಾಸನಲ್ಲಿ 30 ಪೋಸ್ಟ್ಗಳಿದೆ ನೋಡ್ಬೋದು. ನಂತರ ಹಾಸನ ಆಯಿತು. ಕೆನರಾ ಅಂದರೆ ಇದು ಕರಾವಳಿ ಅಂತಾರೆ, ಕರಾವಳಿ ತೀರಗಳು ಉಡುಪಿ ಕಾರವಾರ 10 ಕಡೆ ನೋಡಿ. ಟೋಟಲ್ ಅಲ್ಲೂ 60 ಇದೆ, ಪರವಾಗಿಲ್ಲ. ನಂತರ ಕೊಡಗುಗೆ ಹೋದರೆ ಅಲ್ಲಿ 32 ಇದೆ ಟೋಟಲು, ಪರವಾಗಿಲ್ಲ, ಇಲ್ಲಿ ಚೆನ್ನಾಗಿದೆ 32. ಮತ್ತು ಕಲಬುರಗಿಯಲ್ಲಿ ನೋಡಿ ಇಲ್ಲಿ 4. ಇದು ನೋಡಿ, ಇದು ಹೈದರಾಬಾದ್ ಕರ್ನಾಟಕ ಹೆಚ್ಚಿಗೆ ಇರೋದಿಲ್ಲಿ, ನಾವು ಹಾಕೋಕ್ಕಾಗಲ್ಲ, RPCS ಅವರು ಹಾಕೋಕ್ಕಾಗಲ್ಲ. ಮಂಗಳೂರು ವಿಭಾಗಕ್ಕೆ ಹೋದರೆ ಅಲ್ಲಿ 54 ಇದೆ. ಇವೆಲ್ಲ ಮತ್ತು RPCSಗೆ ಐತಿ, ಏನು ಹೆಚ್ಚಿಗೆ ಏನೂ ಇಲ್ಲ. ಓಕೆನಾ. ನಂತರ ಮಂಗಳೂರು ವಿಭಾಗ ಆಯಿತು. ನಂತರ ಮೈಸೂರಿಗೆ ಬಂದರೆ 120 ಇದೆ ಸಮಯ, 120 ಪೋಸ್ಟ್ಗಳಿದೆ. ಚಿಂತೆ ಮಾಡೋಂಗಿಲ್ಲ, 120 ಇದೆ. ಅದರಲ್ಲಿ ವಿಭಾಗ ಮಾಡಿದ್ದಾರೆ 16, 2, 11. ಇಲ್ಲಿ ನೋಡಿ 80 ಇದೆ ನಾಗರಹೊಳೆ. ಈ ನಾಗರಹೊಳೆಯಲ್ಲಿ 80 ಇದೆ ನೋಡಿ, ಇದನ್ನು ನೋಡ್ಕೊಂಡು ಹಾಕ್ಬೋದು. ಶಿವಮೊಗ್ಗ ಡಿಸ್ಟಿಕಲ್ಲಿ 38. RPCSಗೆ 700 ಇದೆ. ಮತ್ತು HK ಅವ್ರಿಗೆ 50 ಇದೆ. ಮುಂದೆ ಸಲ್ಲಿಸುವ ವಿಧಾನ ಬಂದ್ಬಿಟ್ಟು ಇದು ಆನ್ಲೈನ್ ಆಗಿರುತ್ತದೆ, ಯಾವುದೇ ಆಫ್ಲೈನ್ ಇರೋದಿಲ್ಲ. ಆನ್ಲೈನ್ ಇಲ್ಲಿ ವೆಬ್ಸೈಟ್ ಕಾಣಿಸ್ತಿದೆ ನೋಡಿ, ಈ ವೆಬ್ಸೈಟ್ ಮೂಲಕವೇ ಹಾಕಬೇಕಾಗ್ತದೆ. ಇದು ಆನ್ಲೈನ್, ಇಲ್ಲಿ ಆನ್ಲೈನ್ ಇದೆ. ಬೇರೆ ಮಾರ್ಗ ನೀವು ಯಾವುದೇ ಮಾರ್ಗದ ಅರ್ಜಿ ಸಲ್ಲಿಸಿದ್ರೂ ಅದು ಆಗೋದಿಲ್ಲ, ಅದೊಂದು ನೆನಪಲ್ಲಿ ಇಟ್ಕೋಬೇಕು. ಕನ್ನಡ ಅಭ್ಯರ್ಥಿ, ಗ್ರಾಮೀಣ ಅಭ್ಯರ್ಥಿ ಇದ್ದರೆ ಇವನ್ನೆಲ್ಲ ಕ್ಲೀನಾಗಿ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಇವಾಗ ನಿಮ್ಮ ಹತ್ರ ಕನ್ನಡ ಅಭ್ಯರ್ಥಿ ಇತ್ತು ಅಂದರೆ, ಕನ್ನಡ ಕ್ಯಾಂಡಿಡೇಟ್ ಇತ್ತು ಅಂದರೆ, ಕನ್ನಡ ಅಭ್ಯರ್ಥಿ ಗ್ರಾಮೀಣ ರೂರಲ್ ಸರ್ಟಿಫಿಕೇಟ್ ಇದ್ದರೆ ಅದು ನೀವೆಲ್ಲ ಕ್ಲೀನಾಗಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅಪ್ಲೋಡ್ ಮಾಡಿದ್ಮೇಲೆ ಅದು ಡೇಟ್ ಕೇಳುತ್ತೆ, ಯಾವಾಗ ನೀವು ಸೈನ್ ಹಾಕ್ಸಿರೋದು ಗ್ರಾಮೀಣ ಮತ್ತು ಕನ್ನಡ ಅಭ್ಯರ್ಥಿಗೆ ಅಂತ ನಾವು ಕೇಳ್ತಾರೆ. ಅದಕ್ಕೂ ಎಲ್ಲ ಕ್ಲೀನಾಗಿ ಮಾಡಬೇಕಾಗ್ತದೆ, ನೀವು ಅಪ್ಲೋಡ್ ಮಾಡಬೇಕಾಗ್ತದೆ.
ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಪ್ರಾರಂಭಿಕ ದಿನಾಂಕ ಅಂದರೆ ಅರ್ಜಿ ಅಪ್ಲೈ ಮಾಡೋಕ್ಕೆ ಇರೋದು 1/8/26 ಅಂದರೆ ಮುಂದಿನ ತಿಂಗಳು ಆಗಸ್ಟ್ ತಿಂಗಳ 1ರಿಂದ ಆರಂಭವಾಗುತ್ತೆ ಮತ್ತು ಯಾವಾಗ ಎಂಡ್ ಆಗುತ್ತೆ 31/8 ಆಗಸ್ಟ್ ತಿಂಗಳ 26 ಎಂಡ್ ಆಗುತ್ತೆ. ಅರ್ಜಿ ದಿನಾಂಕ ಇನ್ನು 2 ದಿವಸ ಎಕ್ಸ್ಟೆಂಡ್ ಕೊಟ್ಟಿರ್ತಾರೆ. ಇದು ಬಿಟ್ಟು ನೆಕ್ಸ್ಟ್ ಕೊಡಲ್ಲ. ಇದು ಎಡಿಟು ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಹಾಕೋವಾಗ ಕ್ಲೀನಾಗಿ ಅಪ್ಲಿಕೇಶನ್ ಹಾಕೋದು ನಿಮ್ಮ ಕರ್ತವ್ಯ ಆಗಿರ್ತದೆ. ಒಂದು ಮಿಸ್ಟೇಕ್ ಆದರೂ ತಿರ್ಗಾ ನೀವೇನಾದ್ರು ಸೆಲೆಕ್ಟ್ ಆದರೂ ವೆರಿಫಿಕೇಷನ್ ಟೈಮಲ್ಲಿ ನೀವು ಡಿಸ್ಕ್ವಾಲಿಫೈ ಆಗ್ತೀರಾ. ಅದಕ್ಕೆ ಹಾಕುವಾಗ ಅಪ್ಲಿಕೇಶನ್ ಸ್ವಲ್ಪ ಪೇಷನ್ಸ್ ಆಗಿದ್ದು ಕ್ಲೀನಾಗಿ ಎಲ್ಲ ನೋಡಿ ಓದಿ ಆಮೇಲಿಂದ ಫಿಲ್ ಮಾಡಬೇಕಾಗ್ತದೆ. ಇಲ್ಲಾಂದರೆ ನೀವು ನಿಮ್ಮ ಇದಕ್ಕೆ ನೀವೇ ಹೊಣೆ ಆಗ್ತೀರಾ. ಅರ್ಜಿ ಶುಲ್ಕ ನೋಡೋದಾದರೆ ಅರ್ಹತೆ ಸಾಮಾನ್ಯ ಇವರು ಜನರಲ್ ಕ್ಯಾಟಗರಿ ಪ್ರವರ್ಗ 1A, B, 1B, 2B, 3A ಮತ್ತು 3B ಪ್ರವರ್ಗ ಸೇರಿಸಿದೆ ವಿವಿಧ ಎಲ್ಲರಿಗೂ ಸೇರಿ ಪುರುಷರಿಗೆ 200 ಇರ್ತದೆ ಮತ್ತು ಮಹಿಳೆಯರಿಗೆ 100 ರೂಪಾಯಿ ಇರ್ತದೆ. ನೋಡಿ, ಮಹಿಳೆಯರಿಗೆ 100 ರೂಪಾಯಿ. ಅದೇ ಪರಿಶಿಷ್ಟ ಜಾತಿ SC, ST ಮತ್ತು ಪ್ರವರ್ಗ 1ಕ್ಕೆ ಸೇರಿದವರು 100 ರೂಪಾಯಿ ಇರ್ತದೆ. ಮತ್ತು ಮಹಿಳಾ ಮತ್ತು ಅವರಿಗೆ 50 ರೂಪಾಯಿ. ಮಹಿಳೆ ಅಭ್ಯರ್ಥಿಗಳು ಮತ್ತು ತೃತೀಯ ಲಿಂಗಿಗಳಿಗೆ 50 ರೂಪಾಯಿ ಇರ್ತದೆ. ಯಾರು ಅಂದರೆ ST ವುಮೆನ್ಸ್ಗೆ. ನಂತರ ಅಂಗವಿಕಲರಿಗೆ ಏನು ವಿನಾಯಿತಿ ನೀಡಲಾಗಿದೆ. ಅಂಗವಿಕಲ ಅಭ್ಯರ್ಥಿಗಳಿಗೆ ನಿಮಗೆ ವಿನಾಯಿತಿ ನೀಡಲಾಗಿದೆ. ಅರ್ಜಿ ಯಾವ ರೀತಿ ಅಂದರೆ ಇದು UPI ಮೂಲಕ ಪಾವತಿಸಿ ಮಾಡ್ಬೋದು. ಅರ್ಜಿಯ ಶುಲ್ಕವನ್ನು UPI ಮೂಲಕ ಪಾವತಿ. ಅರಣ್ಯ ವೀಕ್ಷಕ ವೃದ್ಧದ ಹುದ್ದೆಗಳ ವಿವರ ಏನು, ವೇತನ ಎಷ್ಟು ಬರುತ್ತೆ ಅಂತ ನೋಡೋದಾದರೆ ಸ್ಟಾರ್ಟಿಂಗ್ 27 ಇದೆ, ಎಲ್ಲ ಸೇರಿ 46 ಬರುತ್ತೆ. 46,000 ಬರುತ್ತೆ, ಎಲ್ಲ ಇನ್ಕ್ಲೂಡ್ ಆಗಿ 46,000 ಬರುತ್ತೆ. ಇದು ನೋಡ್ಬೋದು. ನಂತರ ಮುಂದೆ ಹೋಗೋದು ಅರ್ಹತೆಗಳು ಏನಿರಬೇಕು ಅಂದರೆ ಭಾರತೀಯ ನಾಗರಿಕ ಇವು ಆಗಿರಬೇಕು. ಮತ್ತು ಎಲ್ಲ ಸೇಮ್ ಅದೇ ಏನು ಇದಿಲ್ಲ. ವಿದ್ಯಾರ್ಹತೆ ಬಂದ್ಬಿಟ್ಟು ಎಲ್ಲರಿಗೂ ಇದೇ ಕೇಳ್ತಿದ್ರು. ವಿದ್ಯಾರ್ಹತೆ ಒಂದು ಇದು SLCಯಲ್ಲಿ ಪಾಸ್ ಆಗಿರಬೇಕು. ಈ ಪಾಸ್ ಆಗಿದ್ಮೇಲೆ ಮೆರಿಟ್ ಲಿಸ್ಟ್ ಬಿಡ್ತಾರೆ. ಮೆರಿಟ್ ಲಿಸ್ಟು ಅದರಲ್ಲಿ ನೀವು ಸೆಲೆಕ್ಟ್ ಆದರೆ ನಿಮ್ಮನ್ನು ಫಿಸಿಕಲ್ಗೆ ಕರೀತಾರೆ. ಫಿಸಿಕಲಲ್ಲಿ ಕರೆದು ನೀವೇನಾರ ಪಾಸ್ ಆದರೆ ನಿಮ್ಮನ್ನು ಟ್ರೈನಿಂಗ್ ಮಾಡಿ ಕೆಲಸ ಕೊಡ್ತಾರೆ. ಕೆಲವರು ವಯೋಮಿತಿ ಸಡಿಲಿಕೆ ಕೇಳ್ತಿದ್ರು. ಅದಕ್ಕೆ ಪ್ರವರ್ಗವನ್ನು ಸಾಮಾನ್ಯ ಅಭ್ಯರ್ಥಿಗೆ 30 ವರ್ಷ ಇಟ್ಟಿದ್ದಾರೆ. ಪ್ರವರ್ಗ OBC ಕ್ಯಾಟಗರಿಗಳಿಗೆಲ್ಲ 32, SSTಗೆ 33 ಇಟ್ಟಿದ್ದಾರೆ. ಮಾಜಿ ಸೈನಿಕರಿಗೆ ಸ್ವಲ್ಪ ಇನ್ನೂ ಜಾಸ್ತಿ, ಎಷ್ಟು 35 ಇಕ್ಕಿದ್ದಾರೆ ಅಷ್ಟೇ. ಅಂದರೆ ಶಾರೀರಿಕ ಮಾನದಂಡ ಏನಂತ ಕೇಳ್ತಾ ಇದ್ರಿ, ಅದು ಎತ್ತರ 166 ಇರಬೇಕಾಗುತ್ತೆ. ಎದೆದು 79 ಇರಬೇಕಾಗುತ್ತೆ. 79 ಆರಾಮಾಗಿರ್ತದೆ. ಮತ್ತು ಮಹಿಳೆಯರಿಗೆ 150 ಸೆಂಟಿಮೀಟ್ರ್ ಉದ್ದ ಇರಬೇಕು, 40 kg ಇರಬೇಕಷ್ಟೇ, ಆರಾಮಾಗುತ್ತೆ. ಇಷ್ಟೆಲ್ಲ ಮಾಹಿತಿ. ಇದು ಏನಂದರೆ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ 750. ಯಾವುದೇ ನೇರ ನೇಮಕಾತಿಗರು, ನೀವು ಯಾವುದೇ ಎಕ್ಸಾಮ್ ಬರೆಯೋಂಗಿಲ್ಲ. ಓನ್ಲಿ ಮೆರಿಟ್ ಲಿಸ್ಟಲ್ಲಿ ಸೆಲೆಕ್ಟ್ ಆದರೆ ನೀವು ಡೈರೆಕ್ಟ್ ಹೋಗಿ ಫಿಸಿಕಲ್ ಟೆಸ್ಟ್ನ ಅಟೆಂಡ್ ಮಾಡೋದು. ಆದ್ದರಿಂದ ಯಾವುದೇ ಕಾರಣಕ್ಕೂ ಜಸ್ಟ್ 200 OBC ಮತ್ತು ಜನರಲ್ ಅವರಿಗೆ ಮತ್ತು SST ಅವರಿಗೆ 100 ರೂಪೀಸ್. ಪ್ಲೀಸ್ ಎಲ್ಲರೂ ಅಪ್ಲೈ ಮಾಡಿ. ಯಾಕಂದರೆ ಏನು ಎಕ್ಸಾಮ್ ಇರೋಲ್ಲ, ನೋಡೋಣ ನಿಮ್ಮದು ಒಂದು ಟ್ರೈ. SLCಯಲ್ಲಿ ಒಳ್ಳೆ 90% ಮೇಲಿದ್ದರೆ ನಿಮಗೆ ಆಪರ್ಚುನಿಟಿ ಇರುತ್ತೆ, ಸಿಗೋ ಚಾನ್ಸಸ್ಸು ಕೂಡ ಇರುತ್ತೆ. ಆದರೆ ನೀವು ಸೆಲೆಕ್ಟ್ ಮಾಡೋ ಡಿಸ್ಟಿಕ್ ಮೇಲೆ, ಆ ವೃತ್ತದ ಮೇಲೆ ನಿಂತಿರುತ್ತೆ. ಆದ್ದರಿಂದ ಎಲ್ಲರೂ ತಪ್ಪದೆ ಈ ಹುದ್ದೆಗೆ ಆಗಸ್ಟ್ 1 ಅಂದರೆ ಮುಂದಿನ ತಿಂಗಳು 1ನೇ ತಾರೀಕಿಂದ ನೀವೆಲ್ಲ ಅಪ್ಲಿಕೇಶನ್ ಹಾಕಲಿಕ್ಕೆ ಸಾಧ್ಯವಾಗುತ್ತದೆ. ಇದು ಆನ್ಲೈನಲ್ಲಿ ಅರ್ಜಿ ಹಾಕೋದು ಅಂತ ಅವೆಲ್ಲ ಹೇಳಿದೆ. ಅದೇ ಆನ್ಲೈನಲ್ಲಿ ಅರ್ಜಿ ಹಾಕುವಾಗ ತುಂಬ ಕೇರ್ಫುಲ್ಲಾಗಿ ಹಾಕಿ. ಯಾಕಂದರೆ ಒಂದು ಮಿಸ್ಟೇಕ್ ಆದ್ರೂ ಅವರು ಮತ್ತೆ ಎಡಿಟ್ ಮಾಡಲೇ ಬಿಡಲ್ಲ. ಅದಕ್ಕೋಸ್ಕರ ನೀವು ನೋಡಿಕೊಂಡು ಹಾಕೋವಾಗಲೇ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿಕೊಂಡು ಕ್ಲೀನಾಗಿ ಹಾಕಬೇಕಾಗುತ್ತೆ. ಮಿಸ್ಸಾಗಿ ತಪ್ಪಾಗಿದ್ರೆ ಅದು ನೀವು ಮಿಸ್ಸಾಗಿ ತಪ್ಪಾಗಿದ್ರೆ ನೀವೇನಾರ ಸೆಲೆಕ್ಟ್ ಆದ್ರೂ ಅಲ್ಲಿ ವೆರಿಫಿಕೇಷನ್ ಟೈಮಲ್ಲಿ ನಿಮ್ಮನ್ನು ಡಿಸ್ಕ್ವಾಲಿಫೈ ಮಾಡ್ತಾರೆ. ಅದಕ್ಕೋಸ್ಕರ ಹಾಕುವಾಗ ತುಂಬ ಎಚ್ಚರಿಕೆಯಿಂದ ಹಾಕಬೇಕಾಗ್ತದೆ. ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದು ನಿಮಗೆ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಂಡು ಥ್ಯಾಂಕ್ ಯು. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.